ನನ್ನ ಪ್ರಾಣನೇ ಹೋಗ್ತಾ ಇತ್ತು. ಡಾಕ್ಟ್ರು ಇವ್ರಿಗೆ ಟೈಮ್ ಇಲ್ಲ ಹೋಗ್ಬಿಡ್ತಾರ ಅಂತ ಹೇಳಿದ್ರು ನನ್ಗೆ. ಹೌದಾ? ನನ್ಗೆ ಅವರು ಸೈನ್ ಮಾಡ್ಕೊಳೋವರೆಗೂ ಬಿಟ್ಟಿಲ್ಲ ನನ್ಗೆ. ಈ ಅಮ್ಮ ನನ್ಗೆ ಜೀವ ಕೊಟ್ಟಿರೋದು. ನನಗೆ ಇವತ್ತು ಜೀವನಾಗ ಇದ್ದೀನಂದ್ರೆ ಈ ತಾಯೇ ಕಾರಣ. ಈ ತಾಯಿ ಇಲ್ಲಂದ್ರೆ ನಾವಿರಲ್ಲ. ಎಷ್ಟೋ ಒಳ್ಳೇದಾಗತ್ತೆ ಇಲ್ಲಿ ಬಂದಿರೋದು. ಆಸ್ಪತ್ರೆಯಲ್ಲೇ ವಾಸಿ ಆಗ್ದಿದ್ದು ಇಲ್ಲಿ ಬಂದು ನಿಮ್ಗೆ ವಾಸಿ ಆಗಿದೆ. ವಾಸಿ ಆಗಿಲ್ಲ, ಬಂದಿರೋದೇ ಗೊತ್ತಿಲ್ಲ. ಬಿಡ್ಸಾದ್ಮೇಲೆ ಇಲ್ಲಿ ಎಲ್ಲಿದ್ದೀನಿ ನಾನು ಅಂತ ಕೇಳಿ, ಬಿಡ್ಸಾದ್ಮೇಲೆ ಆಚೆ ಕರ್ಕೊಂಡು ಹೋದ್ಮೇಲೆ ನಂಗೆ ಜ್ಞಾನ ಬಂದಿದ್ದು. ಇಲ್ಲಿ ಯಾಕೆ ಬಂದಿದ್ದೀನಿ ಅಂತ ನಾನು ಕೇಳ್ತಾ ಇದ್ದೆ. ಹೌದಾ? ಮಿರಾಕಲ್. ಸ್ನೇಹಿತರೆ, ತಮ್ಮೆಲ್ಲರಿಗೂ ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾನು ಒಂದು ವಿಭಿನ್ನ ಮತ್ತೆ ಕುತೂಹಲಕಾರಿಯಾದಂತಹ ವ್ಲಾಗ್ ಅನ್ನ ಮಾಡ್ತಾ ಇದ್ದೀನಿ. ಈಗಾಗಲೇ ನಿಮಗೆ ತಮ್ನೇಲ್ ನೋಡಿ ಗೊತ್ತಾಗಿರುತ್ತೆ. ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ನೀವು ನೋಡಿರ್ತೀರಾ, ಈ ದೆವ್ವ ಬಿಡಿಸೋದು, ಭೂತ ಪ್ರೇತ ಆತ್ಮಗಳ ಆವಾಹನೆ ಆಗೋದು ಅದನ್ನೆಲ್ಲ. ಆದರೆ ಇವತ್ತು ನಾನು ನಿಮಗೆ ಪ್ರತ್ಯಕ್ಷವಾಗಿ ತೋರಿಸ್ತಾ ಇದ್ದೀನಿ. ದೈವಶಕ್ತಿಗಳು ಇದೆ ಅಂತಂದಮೇಲೆ ದುಷ್ಟಶಕ್ತಿಗಳು ಸಹ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಈಗಿನ ಜನ್ರೇಷನ್ಲೂ ಸಹ ದೆವ್ವಗಳು ಇದೆಯಾ ಅನ್ನೋದಕ್ಕೆ ನಾನು ತುಂಬಾ ಕ್ಯೂರಿಯಾಸಿಟಿಯಾಗಿ ಈ ಒಂದು ಕ್ಷೇತ್ರಕ್ಕೆ ಬಂದಿದ್ದೀನಿ, ಕ್ಲಾರಿಟಿ ತಗೋಬೇಕು ಅಂತ. ನಿಮಗೆ ಈ ದಿನ ಪ್ರತ್ಯಕ್ಷವಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಬನ್ನಿ. ಸ್ನೇಹಿತರೆ, ನಾನಿವತ್ತು ಕರ್ಕೊಂಡು ಬಂದಿರೋ ದೇವಸ್ಥಾನ ಯಾವುದಪ್ಪ ಅಂತಂದರೆ, ಬೆಂಗಳೂರಿನಿಂದ ಕೇವಲ 35 ಕಿಲೋಮೀಟರ್ ಅಂತರದಲ್ಲಿರೋ ಕೃಷ್ಣನ ದೊಡ್ಡಿ ಅನ್ನೋ ಗ್ರಾಮದಲ್ಲಿ ನೆಲೆಸಿರುವಂತಹ ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ. ಈ ದೇವಸ್ಥಾನ ದೆವ್ವ ಬಿಡಿಸ್ಲಿಕ್ಕೆ ಬಹಳನೇ ಪ್ರಸಿದ್ಧಿ ಪಡೆದಂತಹ ದೇವಸ್ಥಾನ. ಇಲ್ಲಿವರೆಗೂ ಸುಮಾರು 50,000ಕ್ಕೂ ಹೆಚ್ಚು ಜನಗಳಿಗೆ ಗಾಳಿಯನ್ನು ಬಿಡಿಸಿದ್ದಾರೆ. ಇಲ್ಲಿ ನೆಲೆಸಿರುವಂತಹ ತಾಯಿ ಯಲ್ಲಮ್ಮ ದೇವಿಯ ಪವಾಡಗಳನ್ನು ನೋಡಿದ್ರೆ ನೀವೇ ಆಶ್ಚರ್ಯ ಪಡ್ತೀರಾ. ನನಗಂತೂ ಈ ರೀತಿಯಾದಂತಹ ದೇವಸ್ಥಾನಗಳನ್ನು ನೋಡಲಿಕ್ಕೆ ತುಂಬಾ ಕುತೂಹಲ, ಹಾಗೆ ಹಲವಾರು ಪ್ರಶ್ನೆಗಳು ಸಹ ಕಾಡುತ್ತೆ. ದೆವ್ವ ಭೂತ ಇದೆಯಾ? ಇದೆ ಅಂತ ಕೆಲವರು ನಂಬ್ತಾರೆ, ಕೆಲವರು ನಂಬಲ್ಲ. ಆದರೆ ಇಲ್ಲಿ ನಡೆದಂತಹ ಹಲವಾರು ಘಟನೆಗಳನ್ನು, ಸನ್ನಿವೇಶಗಳನ್ನು ನೋಡಿದವರಿಗೆ ಮತ್ತು ಅದನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತಿರುತ್ತೆ ನೆಗೆಟಿವ್ ಎನರ್ಜಿ ಇದೆ ಅಂತ. ಕೆಲವರ ಪ್ರಕಾರ ಈ ದೆವ್ವ ಭೂತಗಳು ಜನಪ್ರಿಯ ಭಾವನೆಗಳು, ಕಲ್ಪನೆಗಳು ಅಂತ ಹೇಳ್ತಾರೆ. ವಿಜ್ಞಾನಕ್ಕೂ ಸವಾಲಾಗಿರುವಂತಹ ಈ ಒಂದು ನೆಗೆಟಿವ್ ಎನರ್ಜಿ ಇದೆಯಾ? ನಮಗೆ ಗೊತ್ತಿಲ್ಲದೆ ಇರೋದು ಬಹಳಷ್ಟಿದೆಯಾ? ಯಾರು ಬಂದಿರೋದು? ಎಷ್ಟು ದಿನ ಆಯ್ತು ಬಂದು? ಎಷ್ಟು ದಿನ ಆಯ್ತು ಬಂದಿವ? ಹೇಳ್ಬೇಕು, ಎಷ್ಟು ದಿನ ಆಯ್ತು ಬಂದು? ಏನ್ ಬದಿ ಕೊಟ್ಟಿ ಅಮ್ಮಂಗೆ? ಏನ್ ತೊಂದರೆ ಕೊಟ್ಟಿರ ಹೇಳ್ಬೇಕು.
ದೆವ್ವ ಬಿಡಿಸೋದು, ಪ್ರೇತ ಅದೆಲ್ಲ ಬಿಡಿಸೋದಂದ್ರೆ ಕೆಲವೊಂದು ಬಾರಿ ಹಿಂಸೆ ಕೊಡಬೇಕಾಗುತ್ತೆ, ಈ ಬೇವಿನ ಸೊಪ್ಪಿಂದ ಹೊಡಿತಾರೆ, ಆ ಥರದ್ದೆಲ್ಲ ಆ ಥರದ್ದೆಲ್ಲ ಕೇಳಿದ್ದೀವಿ. ಹಾಂ, ಈ ಕ್ಷೇತ್ರದಲ್ಲಿ ಯಾವ ಆ ಥರ ಥರ ಏನಿಲ್ಲ. ಆ ಥರ ಎಲ್ಲಮ್ಮನ ಮುಂದೆ ಕುಂದಿರಿಸ್ತೀವಿ. ಕುಂದಿರಿಸಿ ಮುಂದೆ ನಾವು ಪಕ್ಕದಲ್ಲಿ ಕೂತ್ಕೊಂಡು ಚಂಬಳ ಬಾರಿಸ್ತೀವಿ. ಬಾರಿಸಿ ಅವ್ರಿಗೆ ರೇಗಿಸ್ತೀವಿ ಚೆನ್ನಾಗಿ. ಒಂದು ರೇಗಿಸಿದ ಮೇಲೆ ನಾವು ಕೇಳೋದು ಯಾರು ಬಂದಿದ್ದು ಏನು ಅಂತ. ಬಂದಿದ್ದರೆ ಬಿಡಿಸ್ತೀವಿ. ಯಾವುದೇ ರೀತಿಯ ನಾವು ಏನು ಹೊಡೆತ ಬೇವಿನ ಸೊಪ್ಪಲ್ಲಿ ಯಾವುದನ್ನು ನಾವು ಹೊಡೆಯೋದಿಲ್ಲ, ಯಾರಿಗೂ ಹೊಡೆಯೋದಿಲ್ಲ. ಕೇಳಿ ನಾವು ಬಿಡಿಸ್ತೇವೆ ಅಷ್ಟೇ, ಬಾಯಿ ಬಿಡಿಸ್ತೀವಿ. ಚಂಬಳ ಬಾರಿಸ್ಬಿಟ್ಟು ರೇಗಿಸ್ತೀವಿ, ಚೆನ್ನಾಗಿ ರೇಗಿಸ್ಬಿಟ್ಟು ಬಾಯಿ ಬಿಡಿಸ್ತೀವಿ. ಹೊಡೆಯೋದೆಲ್ಲ ಮಾಡೋದಿಲ್ಲ. ಹಾಂ, ಯಾರು ಬಂದಿರೋದು? ಮಾತಾಡ್ಬೇಕು. ಯಾರು ಬಂದಿರೋದು? ಹಾಂ, ಎಷ್ಟು ದಿನ ಆಯ್ತು ಬಂದು? ಹಾಂ, ಏನು ಬಂದು ಕೊಟ್ಟಿ ಅಮ್ಮಂಗೆ? ಹಾಂ, ಯಾವ ನಿನ್ನ ಭಾಗ್ಯಂದು? ಗೊತ್ತಿಲ್ಲ. ಬಂದು ಎಮ್ಮೆ ಮೇಲೆ ಹೇಳು ಕರೆಕ್ಟಾಗಿ ಯಾರು ಯಾವ ಭಾಗ್ಯ ನೀನು? ಹಾಂ, ಬೆಂಗಳೂರು. ಬೆಂಗಳೂರಿಗೆ ಯಾವ್ರಮ್ಮ? ಬೆಂಗಳೂರಿಗೆ ಯಾವ್ರಿಂದ? ಬೆಂಗಳೂರಲ್ಲಿ ಯಾವ್ರಿಂದ? ಈ ಅಮ್ಮನ ಮೇಲೆ ಏನಕ್ಕೆ ಬಂದೆ? ಏನಕ್ಕೆ ಬಂದಿದ್ದೀಯ ಅಮ್ಮನ ಮೇಲೆ? ಮಾತಾಡಂಗೆ ಏನಕ್ಕೆ ಬಂದಿದ್ದ? ಏನಕ್ಕೆ ಬಂದೆ? ಹಾಂ, ಹೇಳ್ಬೇಕು ಕರೆಕ್ಟಾಗಿ. ಕೇರ್ಪುರ ಯಾರು ಗೊತ್ತಾ? ನಿಮ್ದು ಕೇರ್ಪುರಮ್ಮ? ಇಲ್ಲಿ ಯಾರು ಗೊತ್ತು ನಿಮಗೆ? ಇನ್ಯಾರವ್ರ ಜೊತೆಗೆ? ಹಾಂ, ನಿಮ್ಮ ಜೊತೆ ಇನ್ಯಾರವ್ರೆ? ಹೋಗ್ತೇವೆ ಬಿಟ್ಟು? ಹಾಂ, ಹೋಗಲ್ಲ. ಹೋಗ್ಬೇಕು. ಹೋಗ್ತೀಯಾ? ಮಾತಾಡ್ಬೇಕು. ಹೋಗ್ತೇವೆ ಬಿಟ್ಟು? ಎಲ್ಲಮ್ಮ ಮಾತಾಡೋಗ ಎಲ್ಲ ನೀನು ಬಂದಿದ್ದ ನನಗೆ ಕೆಲಸ ಕೊಟ್ಟಿದ್ಯಾ? ನಮ್ಗೆ ಎಷ್ಟು ಕೆಲಸ ಕೊಟ್ಟು ನೀವು ಅಗ್ಗ ಸಿಕ್ಕಿದೆ. ಅಗ್ಗದಲ್ಲಿ ಇರ್ತಾ ಇದ್ದೀವಿ. ಅಗ್ಗ ಸಿಕ್ಕಿದೆ ನಮಗೆ. ಈಗ ಗಿಡ ಬಿಡ್ತಾ ಇದ್ದೀವಿ. ಓದ್ಯಾ? ಎಲ್ಲಮ್ಮ ಪಾದಣ ಏನು ಬಾಧೆ ಇಕ್ಕಿದೆಲ್ಲ ತಗೊಂಡು ಹೋಗ್ಬೇಕು. ತಗೊಂಡು ಹೋಗ್ತೀಯಾ? ವೆಲ್ಕಮ್ ಸಿಟಿನಿಂದ ಬರ್ತಾ ಇದೀವಿ ಮೇಡಮ್. ನಮ್ಮ ಹೆಸರು ವನಜಾ ಅಂತ. ಯಾವ ಸಮಸ್ಯೆ ಇತ್ತು? ನಮ್ಗೆ ದೊಡ್ಡ ಆಪರೇಷನ್ ಆಯ್ತು ಮೇಡಮ್. ತುಂಬಾ ಸೀರಿಯಸ್ గా ಇದ್ದೆ ನಾನು. ಇಲ್ಲಿಗೆ ಬಂದ್ಮೇಲೆನೆ ಇವರೆಲ್ಲಾರು ನನಗೆ ಒಳ್ಳೇದ್ ಮಾಡಿರೋದು. ನನ್ ಪ್ರಾಣನೇ ಹೋಗ್ತಾ ಇತ್ತು. ಡಾಕ್ಟ್ರುನು ಇವ್ರಿಗೆ ಟೈಮ್ ಇಲ್ಲ ಹೋಗ್ಬಿಡ್ತಾರೆ ಅಂತ ಹೇಳಿದ್ರು ನನ್ಗೆ. ಹೌದಾ? ನನ್ಗೆ ಅವರು ಸೈನ್ ಮಾಡ್ಕೊಳೋವರೆಗೂ ಬಿಟ್ಟಿಲ್ಲ ನನ್ಗೆ. ಈ ಅಮ್ಮ ನನ್ಗೆ ಜೀವ ಕೊಟ್ಟಿರೋದು. ಇಲ್ಲಿಗೆ ಬಂದ್ಮೇಲೆ ನನ್ಗೆ ಒಳ್ಳೇದಾಯ್ತು ಹಿಂಗೆ ಅಂತ ಡಾಕ್ಟರ್ ಎಲ್ಲ ಹೇಳಿಲ್ಲ, ಇವ್ರು ಹೇಳಿದ್ದಾರೆ ನಿನ್ಗೆ ಒಳ್ಳೇದಾಗತ್ತೆ ಹೋಗಿ ಅಂತ. ನನಗೆ ಇವತ್ತು ಜೀವನ ಇದ್ದೀನಂದ್ರೆ ಈ ತಾಯೇ ಕಾರಣ. ಈ ತಾಯಿ ಇಲ್ಲಂದ್ರೆ ನಾವಿರಲ್ಲ. ಎಷ್ಟೋ ಒಳ್ಳೇದಾಗತ್ತೆ ಇಲ್ಲಿ ಬಂದಿರೋದು. ಆಸ್ಪತ್ರೆಯಲ್ಲೇ ವಾಸಿ ಆಗ್ದಿದ್ದು ಇಲ್ಲಿ ಬಂದು ನಿಮ್ಗೆ ವಾಸಿ ಆಗಿದೆ. ಇಲ್ಲಿ ಈ ಅಮ್ಮೆ ನನಗ್ ಕರ್ಸಿರೋದು. ಒಳ್ಳೇದೇ ಆಯ್ತು ನಮ್ಗೆ. ಈಗ ಆರಾಮಾಗಿದ್ದೀರಾ? ಆರಾಮಾಗಿದ್ದೀನಿ ಮೇಡಮ್. ನಮ್ಮ ಫ್ಯಾಮಿಲಿ ನಗ್ನಗ್ತಾ ಸಂತೋಷವಾಗಿದೆ. ನಮ್ಮ ಮಕ್ಳು ಅನಾಥ ಆಗ್ಬಿಡ್ತಾರೆ ಅಂತ ಎಷ್ಟೋ ನೋವು ತಿಂದಿದ್ದೀನಿ, ಎಷ್ಟೋ ಅಲ್ಕೊಂಡಿದ್ದೀನಿ. ಇವರೆಲ್ಲ ನಮ್ಗೆ ಹೇಳಿದ್ರು ಏನು ಆಗಲ್ಲ, ನಿಮ್ಗೆ ಒಳ್ಳೇದೇನೆ ಆಗತ್ತೆ. ಶಾಂಭವಿ ಬೆಂಗಳೂರಿಂದ ಬಂದಿರೋದು. ಬೆಂಗಳೂರಿಂದ ಬರ್ತಾ ಇದ್ದೀರಾ? ಯಾವ ತರ ಸಮಸ್ಯೆ ಇತ್ತು ನಿಮ್ಗೆ? ಎಷ್ಟು ವರ್ಷದಿಂದ ಬರ್ತಿದ್ದೀರಾ? 3 ವರ್ಷದಿಂದ ಹುಷಾರಿರ್ಲಿಲ್ಲ ನನಗೆ. ಅವ್ರು ತೀರೋವಾಗ ನಮ್ಮ ಪಕ್ಕದ ಮನೆಯವ್ರು ತೀರೋಗಿದ್ರು. ಅದಕ್ಕಿಂತ ಮೊದಲು ಎಲ್ಲ ಚೆನ್ನಾಗಿದ್ದೆ. ಅವ್ರು ತೀರೋದ್ಮೇಲೆ ಹುಷಾರಿರ್ಲಿಲ್ಲ. ಹೊಟ್ಟೆ ನೋವು, ಸುಸ್ತು, ಯಾರ ಕೈಲೂ ಮಾತಾಡಕ್ ಆಗ್ತಿರ್ಲಿಲ್ಲ. ಒಬ್ಳೇ ಇರೋಣ ಅನ್ನೋಂತ ಅನಿಸ್ತಾ ಇತ್ತು. ಯಾರ ಕೈಲೂ ಬೆರೆಯಕ್ ಆಗ್ತಿರ್ಲಿಲ್ಲ. ಏನಿಲ್ಲ, ಚೆನ್ನಾಗಿದ್ದೀನಿ. ಮೊದ್ಲು ತರ ಏನೋ ಆಯ್ತಿಲ್ಲ. ಸುಸ್ತು, ನಾವಿಬ್ರು ಹೊಂದಕ್ ಆಗ್ತಿರ್ಲಿಲ್ಲ. ಅತ್ತೆ ಮೈದ ಯಾರ ಕೈಲೂ ಬೆರೆಯಕ್ ಆಗ್ತಿರ್ಲಿಲ್ಲ. ನಾವೆಲ್ಲ ದೇವಸ್ಥಾನ ಎಲ್ಲ ತಿರುಗಿತಾ ಇತ್ತು. ಹಾಸ್ಪಿಟಲ್ಗೆಲ್ಲ ನೀವು ಎಲ್ಲ ತೋರ್ಸೋರು ಬರೋದು, ಸ್ಕ್ಯಾನಿಂಗು ಅದೆಲ್ಲ ಮಾಡ್ಸೋದು, ಸುಮ್ನೆ ವಾಪಸ್ ಬರೋದು. ಈ ಒಂದ್ ದಿವಸ 15 ದಿವಸ ಚೆನ್ನಾಗಿದ್ರೆ 15 ದಿವಸ ಹುಷಾರ್ ತಪ್ಪೋದು ಹಿಂಗೆಲ್ಲ ಆಯ್ತು. ಆಮೇಲೆ ಊರ್ಗ್ ಹೋಗ್ ಬಂದಾಗೆಲ್ಲ ಜಾಸ್ತಿ ಆಗೋದು. ಊರಲ್ಲೇ ಅವ್ರ ಊರಲ್ಲೇ ಆಗಿದ್ದು ಪಕ್ಕದ ಮನೆಯವ್ರತೆ. ಊರ್ಗ್ ಹೋಗ್ ಬಂದಾಗೆಲ್ಲ ಜಾಸ್ತಿ ಆಗೋದು. ಇಲ್ಲಿಗೆ ಬಂದ್ರೆ ನಾನು ಊರ್ ಹೋಯ್ತೀನಿ ಅನ್ನೋದು. ಎಲ್ಲಾರ ದೇವಸ್ಥಾನ ಕರ್ಕೊಂಡ್ ಬಂದ್ರೆ ಬರ್ತಾ ಇರ್ಲಿಲ್ಲ. ಈ ಅಮಾವಾಸ್ಯೆಯಲ್ಲಿ ಜಾಸ್ತಿ ಆಗೋದು. 2 ದಿವಸ ಮುಂಚೆಗೆ
ಅವಾಗ ಅವ್ಳಿಗೆ ಬಂದಿದ್ದು ಇಲ್ಲಿ ಜ್ಞಾನನೇ ಇಲ್ಲ. ನಂಗೆ ಗೊತ್ತೇ ಇಲ್ಲ ಇಲ್ಲಿ ಆದ್ಮೇಲೆ ಬಂದಿರೋದು. ಜ್ಞಾನ ಬಂದಿರೋದು. ಹೌದಾ? ಇಲ್ಲಿ ನೀವು ಬಂದು ಅವಳಿಗೆ ಇಲ್ಲಿ ಬಂದಿರೋದೇ ಗೊತ್ತಿಲ್ಲ. ಬಿಡ್ಸಾದ್ಮೇಲೆ ಇಲ್ಲಿ ಎಲ್ಲಿದ್ದೀನಿ ನಾನು ಅಂತ ಕೇಳ್ತಾರೆ. ಬಿಡ್ಸಾದ್ಮೇಲೆ ಆಚೆ ಕರ್ಕೊಂಡು ಹೋದ್ಮೇಲೆ ನಂಗೆ ಜ್ಞಾನ ಬಂದಿದ್ದು. ಇಲ್ಲಿ ಯಾಕೆ ಬಂದಿದ್ದೀನಿ ಅಂತ ನಾನು ಕೇಳ್ತಾ ಇದ್ದೆ. ಹೌದಾ? ಮಿರಾಕಲ್. ಹಾ ನಾವು ಮೊಬೈಲ್ ಅಲ್ಲಿ ನೋಡ್ಬಿಟ್ಟೆ ಹಿಂಗ್ ಬಂದಿದ್ದು. ನೋಡ್ಬಿಟ್ಟು ಅದೇ ಪಾಪು ಮೇಲೆ ಜ್ಞಾನ ಬರ್ತಿರ್ಲಿಲ್ಲ ನನಗೆ. ಹೊಡಿಯೋದು ಸಂಸಾರದ ಮೇಲೆ ನಿಮ್ಗೆ ಜ್ಞಾನನೇ ಪಾಪಗೆ ಹೊಡಿಯೋದು ಸಾಯಿಸೋದು ಅದೆಲ್ಲ ಮಾಡೋಳು. ಆತರ ನಂಗೆ ಜ್ಞಾನ ಇರ್ತಿರ್ಲಿಲ್ಲ. ಅವಳಿಗೆ ಅವಳಾಗೆ ಇರ್ಲಿಲ್ಲ ಬಿಡಿ. ಯಾರು ಎತ್ತಂತ ಅವ್ರ ಮನೆಯವ್ರನ್ನೂ ಗೊತ್ತಿರ್ಲಿಲ್ಲ. ಅವ್ರ ಮನೆಯವ್ರ ಹೆಸರೆಲ್ಲ ನಮ್ಮ ಅಪ್ಪ ಅಮ್ಮ ಬಂದಿರೋದು ಗೊತ್ತಿಲ್ಲ ನನ್ಗೆ ಅವತ್ತು. ನಾನು ಹುಟ್ಟಿದ ದಿನ ಅವತ್ತು ಹಂಗಾಗಿದ್ದು 6ನೇ ತಾರೀಕಲ್ಲಿ. ನಮ್ಮ ಅಮ್ಮ ಬಂದಿರೋದು ಗೊತ್ತಿಲ್ಲ ನನ್ಗೆ. ಇಲ್ಲಿಗೆ ಬಂದ್ಮೇಲೆ ಜ್ಞಾನ ಬಂದಿರೋದು. ಬೇರೆ ಎಲ್ಲಾ ದೇವಸ್ಥಾನಗಳಲ್ಲೂ ತಿರುಗ್ಬಿಟ್ಟಿದ್ವಿ. ಬರೀ ಯಂತ್ರ ಹಾಕ್ತಾರೆ ಕಳಿಸ್ತಾರೆ. ದೇವಸ್ಥಾನದಲ್ಲಿ ಇದ್ದಾಗ ಚೆನ್ನಾಗಿರ್ತೀನಿ, ಮನೆಗೋರು ತಿರ್ಗಾ ಹಂಗ ಹುಷಾರ್ತಕ್ ಮಲ್ಕೋತಿದ್ದೆ. ಈಗ ಸಂಪೂರ್ಣವಾಗಿ ಈಗ ಸಂಪೂರ್ಣವಾಗಿ ಹುಷಾರಾಗಿದ್ದೀನಿ. ನಮ್ಮ ಹೆಸರು ಸಂಜಲಿ. 10 ವರ್ಷ ಆಯಿತು ನನಗೆ ಹುಷಾರಿಲ್ಲ. ನಮ್ಮಪ್ಪ ಕರ್ಕೊಂಡು ಬಂದಿದ್ದೆ ದೇವಸ್ಥಾನದಲ್ಲಿ. ಇಲ್ಲಿ ಬಂದಮೇಲೆ ನಾನು ಹುಷಾರಾಗಿದ್ದೆ. ಇವಾಗ ನಮ್ಮ ತಂಗಿನ ಕರ್ಕೊಂಡು ಬಂದಿದ್ದೀನಿ. ಹೌದಾ? ನಿಮ್ಗೆ ಯಾವ ತರ ಸಮಸ್ಯೆ ಇತ್ತು? ಅಂದರೆ ಇಬ್ಬರು ಇಟ್ಕೊಂಡಿದ್ದಾರೆ ಹಿಂದಿಯವರು. ಅವ್ರನ್ನ ಜಾಸ್ತಿ ತೊಂದರೆ ಮಾಡಿದ್ದಾರೆ. ಅದಕ್ಕೆ ಅಪ್ಪ ಕರ್ಕೊಂಡು ಬಂದಿದ್ದಾರೆ. ಚಿಕ್ಕಪ್ಪ ಎಲ್ಲಿದ್ದಾರೆ, ಈ ದೇವಸ್ಥಾನಕ್ಕೆ ಹೋಗಿದ್ರು ಒಳ್ಳೇದಾಗಿತ್ತು ಅಂತ, ಅದಕ್ಕೆ ಈ ಕಡೆ ಬಂದಿದ್ದೀನಿ. ಓ ಆ ಒಂದು ಗಾಳಿ 10 ವರ್ಷ ಆಗಾಯ್ತು ಬಂದು ನಾವು. ಇವಾಗ ಚೆನ್ನಾಗಿದ್ದೀನಿ, ನನಗೇನಿಲ್ಲ, ಪ್ರಾಬ್ಲಮ್ ಏನಿಲ್ಲ, ಚೆನ್ನಾಗಿ ಆರಾಮಾಗಿದ್ದೀನಿ. 10 ವರ್ಷದಿಂದ ವಾಸಿ ಆಗಿರೋರು ಈಗಲೂ ಸಹ ನೀವು ಈ ಒಂದು ಕ್ಷೇತ್ರಕ್ಕೆ ಬಂದು ತಂಗಿನ ಕರ್ಕೊಂಡು ಬಂದಿದ್ದೀನಿ. ಪವನ್ ಅಂತ ಹೈದರಾಬಾದಿಂದ ಬಂದಿರೋದು. ಹೈದರಾಬಾದಿಂದ ಬರ್ತಾ ಇದ್ದೀರಾ? ಆಂಧ್ರ ಪ್ರದೇಶ್. ಸರಿ ಸರಿ. ಯೂಟ್ಯೂಬಲ್ಲಿ ನೋಡಿ ಬಂದಿದ್ದೇವೆ. ಬೇರೆ ಕಡೆ ಎಲ್ಲ ಕಡೆ ಹೋಗಿದ್ರೆ ಏನು ಚೆಕ್ ಮಾಡಿದ್ರೆ ಬಂದಿಲ್ಲ, ರಿಸಲ್ಟ್ ಬಂದಿಲ್ಲ, ಏನಂತ ಪ್ರಾಬ್ಲಮ್ ಅರ್ಥ ಆಗಿಲ್ಲ. ಇಲ್ಲಿ ಬಂದ ಮೇಲೆ ಒಂದು ನೆಗೆಟಿವ್ ಎನರ್ಜಿ ಹೊರಗಡೆ ಇದೆ ಅಂತ ಗೊತ್ತಾಗಿತ್ತು, ರೇಸ್ ಆಗಿತ್ತು. ಇಲ್ಲಿ ಆಲ್ರೆಡಿ ಇಲ್ಲಿ ಎಲ್ಲ ರೌಂಡ್ ಹೊಡೆಯೋದು ಎಲ್ಲ ಇದಾಗಿತ್ತು. ಆ್ಯಂಡ್ ಬೇರೆಯವ್ರಿಗೂ ಜಾಸ್ತಿ ಭಾಳ ಜನಕ್ಕೂ ನೋಡಿದ್ದೆ. ಏನಂದರೆ ಅದು ಇದಕ್ಕೆ ಮುಂಚೆ ಪರ್ಸನ್ ತೆಗೆದಿದ ಮೇಲೆ ಹೆಂಗಿದೆ ಅಂತ ಎಲ್ಲರಿಗೂ ಚೆನ್ನಾಗಿದೆ. ಬ್ಯಾಕ್ ಪೇನ್ ಇತ್ತು, ಸೊಂಟ ನೋವು, ಕೈ ಕಾಲು ನೋವು ತುಂಬಾ ಜಾಸ್ತಿ ಇತ್ತು. ನೈಟಲ್ಲಿ ನಿದ್ದೆ ಮಾಡ್ಬೇಕಾದ್ರೆ ಯಾರೋ ಇಬ್ಬರಿಸೋ ತರ ತುಂಬಾ ಎಚ್ಚರಿಕೆ ಆಗೋದು. ನಮ್ಮ ಯಜಮಾನ್ರ ಮೇಲೆ ಜಗಳ ಜಾಸ್ತಿ ಮಾಡ್ತಿದ್ದೆ. ನಮ್ಮಿಬ್ಬರಿಗೂ ಅವರು ಸಮಾಧಾನವಾಗಿರ್ತಿದ್ರು, ನನ್ನ ಕೈಲಿ ಆಗ್ತಿರ್ಲಿಲ್ಲ, ಕಂಟ್ರೋಲ್ ಮಾಡಕ್ ಆಗ್ತಿರ್ಲಿಲ್ಲ. ತುಂಬಾ ನೋವಲ್ಲಿದ್ದೆ, ಗೊತ್ತಾಗ್ತಿರ್ಲಿಲ್ಲ. ಮುಂಚೆ ನಮ್ಮ ಅಕ್ಕ ಮತ್ತೆ ನಮ್ಮ ತಂಗಿಗೆ ಈಗ ಆಗಿತ್ತು. ಅದೇ ಅವ್ರಿಗೆ ಬೇರೆ ತರ ಪ್ರಾಬ್ಲಮ್ ಇತ್ತು. ಇಲ್ಲಿಗೆ ಬಂದ್ಮೇಲೆ ಅವರು ಚೆನ್ನಾಗಾದ್ರು. ಅಂದ್ರೆ ಯಾವ ರೀತಿಯಾದಂತಹ ಗಾಳಿ? ನನಗೆ ಸ್ವಲ್ಪ ಗಾಳಿ ಅಂದ್ರೆ ಅಮಾವಾಸ್ಯೆ ದಿನ ಸೇರಿದ್ದು ನನ್ಗೆ. ಮದ್ವೆ ಆಗಿದ್ದು ಹೊಸದಲ್ಲಿ ತಾಯಿ ಮನೆಯಿಂದ ನಮ್ಮ ಮನೆಗೆ ಹುಟ್ಟದ ಮನೆಗೆ ಹೋಗ್ಬೇಕಾದ್ರೆ ಗಾಳಿ ಹಿಡ್ದಿದ್ದು. ಅವರು ನಮ್ಮ ಮನೆ ಹತ್ರ ಇರೋರು ಅಂತ ನನಗ್ ಗೊತ್ತಿಲ್ಲ, ಅವರು ಬೇರೆ ಕ್ಯಾಸ್ಟ್. ಈಗ ಆರಾಮಾಗಿದ್ದೀರಾ? ಆರಾಮಾಗಿದ್ದೀನಿ, ವಾಸಿ ಆಗಿದೆ, ಏನು ನೋವಿಲ್ಲ. ಯಾವ ಯಾವ ಸಮಸ್ಯೆಗಳಿಗೋಸ್ಕರ ಭಕ್ತಾದಿಗಳು ಈ ಒಂದು ಕ್ಷೇತ್ರಕ್ಕೆ ಬರ್ತಾರೆ ತಿಳಿಸ್ಕೊಡ್ತೀರಾ? ಇಲ್ಲಿ ಗಾಳಿ ಬಿಡಿಸೋದು, ಇದ್ರೆ ವಿಶೇಷ ಏನಂದರೆ ಗಾಳಿ ಬಿಡಿಸೋದು, ಆಮೇಲೆ ತಡೆ ಹೊಡೆದು ಏನೇ ತೊಂದರೆ ಇದ್ದರೂ ಇಲ್ಲಿ ನಾವು ತಡೆ ಹೊಡೆದು ನಿವಾರಣೆ ಮಾಡ್ತೀವಿ. ಆಮೇಲೆ ಇಲ್ಲಿ ಎಲ್ಲ ಥರದ ನಮಗೆ ಫೆಸಿಲಿಟಿ ಎಲ್ಲ ಇದೆ. ಒಂದು ಭಕ್ತಾದಿಗಳಿಗೆ ಎಲ್ಲ ರೀತಿಯ ವ್ಯವಸ್ಥೆನೂ ಇದೆ. ಊಟದ ವ್ಯವಸ್ಥೆ ಇದೆ, ಉಪ್ಪಳ ವ್ಯವಸ್ಥೆ ಇದೆ, ನೀರು ಸ್ನಾನದ ಮನೆ ಎಲ್ಲನೂ ವ್ಯವಸ್ಥೆ ಇಲ್ಲಿದೆ. ಬಂದು ಅವ್ರಿಗೆ ಏನೇ ತೊಂದರೆ ಇದು ಬಂದು ಯಮನ ತಗೊಂಡ್ಬಿಟ್ಟು ಇಲ್ಲಿ ಮುಂದೆ ಕುಂದಿರ್ಬಿಟ್ಟು ಚೆಕ್ ಮಾಡ್ತೀವಿ. ಯಾರಿಗೇನೋ ಗಾಳಿಗಳು ಇದೆಯೋ ಇಲ್ಲವೋ ಅಂತ ಹೇಳಿ ನೋಡ್ತೀವಿ. ಇದ್ರೆ ಇದೆ ಅಂತ ಹೇಳ್ಬಿಟ್ಟು ನಾವು ಬಿಡಿಸಿ ಅವ್ರಿಗೆ 4-5 ದಿವಸ ಇಟ್ಕೊಂಡು ಅವ್ರಿಗೆ ನಿವಾರಣೆ ಮಾಡಿ ಕಳಿಸ್ತೀವಿ. ಇಲ್ಲ, ಫಸ್ಟ್ ಬರಬೇಕು, ಬಂದ್ಬಿಟ್ಟು ಚೆಕ್ ಮಾಡ್ತೀವಿ. ಇನ್ನು ಮುಂದೆ ಕುಂದಿರಿಸ್ಬಿಟ್ಟು ಚೆಕ್ ಮಾಡ್ತೀವಿ. ಇದ್ರೆ ಬಿಡಿಸಿ ನಾವು ಕಳಿಸ್ತೀವಿ. ಇದ್ದ ಮೇಲೆ 4-5 ದಿವಸ ಇಲ್ಲಿ ಇಟ್ಕೊತೀವಿ. ಇಟ್ಕೊಂಡು ಅವ್ರಿಗೆ ಬಿಡಿಸಿ ಅವ್ರಿಗೆಲ್ಲ ಮಾಡಿ ಕಳಿಸ್ತೀವಿ. ಆಮೇಲೆ ಇಲ್ಲಿ ಮಂಗಳವಾರ, ಶುಕ್ರವಾರ, ಭಾನುವಾರ, ಅಮಾವಾಸ್ಯೆ ಹುಣ್ಣಿಮೆಗೆ ವಿಶೇಷ ಪೂಜೆಗಳಿರ್ತವೆ, ಅಭಿಷೇಕ ಎಲ್ಲ ಇರುತ್ತೆ. ಬಂದ್ಬಿಟ್ಟು ಪೂಜೆಗೆಲ್ಲಾದರೂ ಮಾಡಿಸ್ಬೋದು. ಆಮೇಲೆ ನಮ್ಮ ಬಸಪ್ಪ ಇದೆ ದೇವಸ್ಥಾನದಲ್ಲಿ, ಅವ್ರು ಏನೇ ತೊಂದರೆ ಇದೆ ಒಂದು ಪಾದ ಕೇಳ್ಬೋದು. ಇದೆ ಅಂತ ಬಲಗಡೆ ಪಾದ ಕೊಡುತ್ತೆ. ಇದು ನಮ್ಮ ರೇಣುಕಾ ಯಲ್ಲಮ್ಮ ತಾಯಿ ಬಸಪ್ಪ. ಇದು ಬಂದ್ಬಿಟ್ಟು ಗೃಹ ಪ್ರವೇಶಕ್ಕೆ, ಪಾದ ಪೂಜೆಗೆ ಎಲ್ಲದಕ್ಕೂ ಹೋಗುತ್ತೆ. ಆಮೇಲೆ ಏನೇ ತೊಂದರೆ ಇದ್ರೂ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಪಾದ ಕೇಳ್ಬೋದು. ಅವ್ರಿಗೇನೋ ಸಮಸ್ಯೆಗಳಿದ್ರೆ ಅವ್ರಿಗೆ ಬಲಗಡೆ ಪಾದ ಕೊಡುತ್ತೆ. ಇಲ್ಲ ಅವ್ರ ಕೆಲಸ ಏನಾದರೂ ಆಗಬೇಕಾಗಿದ್ರು ಕೂಡ ಬಲಗಡೆ ಪಾದ ಕೊಡುತ್ತೆ. ಇಲ್ಲಾಂದರೆ ಸ್ವಲ್ಪ ಲೇಟ್ ಆಗುತ್ತೆ ಅಂದರೆ ಸ್ವಲ್ಪ ನಿಧಾನವಾಗಿ ಅವ್ರಿಗೆ ಎಡಗಡೆ ಕೈಗೆ ಪಾದ ಕೊಡುತ್ತೆ. ವಿಶೇಷ ಪ್ರತಿನಿತ್ಯನೂ ಫಸ್ಟ್ ನಾವು ಬಸಪ್ಪನ ಪೂಜೆ ಆಗಿ ಆಮೇಲೆ ತಾಯಿ ಪೂಜೆ ಮಾಡೋದು ನಾವು. ಆಮೇಲೆ ಫಸ್ಟೇ ಬಸಪ್ಪನ ಪೂಜೆ ಮಾಡಿಬಿಟ್ಟು ಆಮೇಲೆ ಎಲ್ಲವನ್ನೂ ಪೂಜೆ ಮಾಡಿ ಆಮೇಲೆ ಏನಾದರೂ ಯಾರು ತೊಂದರೆ ಇದ್ದರೆ ಪಾದ ಕೇಳೋದು ಬಿಡ್ತೀವಿ.
ಮನೆಗಳಿಗೆ ಗೃಹ ಪ್ರವೇಶಕ್ಕೆ ಎಲ್ಲದಕ್ಕೂ ಕರ್ಕೊಂಡು ಹೋಗ್ಬೋದು. ಗೃಹ ಪ್ರವೇಶಕ್ಕೆಲ್ಲ ಈ ಕಡೆ ಲೋಕಲ್ ಅಲ್ಲೆಲ್ಲ ಕರ್ಕೊಂಡು ಲೋಕ ಎಲ್ಲಾ ಕಡೆನೂ ಕರ್ಕೊಂಡು ಹೋಗ್ಬೋದು. ಬಂದು ಫಸ್ಟ್ ಬಂದು ಹೇಳ್ಬೇಕು, ಹೇಳಿ ಆಮೇಲೆ ಬಂದು ಕರ್ಕೊಂಡು ಹೋಗ್ಬೋದು. ಅವ್ರಿಗೇನು ಗಾಳಿ ಚೇಷ್ಟೆ ಏನಾದ್ರು ಇದ್ರೆ ನಮ್ಮ ಬಸಪ್ಪನೇ ಕಂಡುಹಿಡಿತೇನೆ, ಅದೇ ಬಿಡಿಸುತ್ತೆ, ಬಸಪ್ಪನೇ ಬಿಡಿಸ್ತಾನೆ. ಬಿಡಿಸಿ ಅವ್ರಿಗೂ ಕೂಡ ನಿವಾರಣೆ ಮಾಡ್ತಾನೆ, ನಮ್ಮ ಬಸಪ್ಪ ವಾಸಿ ಮಾಡ್ತಾನೆ. Please like, share, subscribe.